Hello everyone, welcome to my YouTube channel Banking Classmate. ನಾನು ಕಮೆಂಟ್ಸಲ್ಲೆಲ್ಲ ನೋಡಿದೆ ಜಾಸ್ತಿ ಒಂದು ಕ್ವಶನ್ ಇದೆ, ನೀವು ಯಾವ ಎಜುಕೇಟರ್ಸ್ನ ಫಾಲೋ ಮಾಡ್ತಾ ಇದ್ರಿ ಸಬ್ಜೆಕ್ಟ್ ವೈಸ್ ಹೇಳಿ ಅಂತ. ಆ್ಯಂಡ್ ಏನು ಗೊತ್ತಾ, ನೀವು ಎಜುಕೇಟರ್ಸ್ನ ಚೂಸ್ ಮಾಡ್ತಿರಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಅವ್ರು ಮಾಡೋ ಟಾಪಿಕ್ಸ್ ನಮಗೆ ಎಕ್ಸಾಮಲ್ಲಿ ಬರಬೇಕಾಗಿರುತ್ತೆ, ಅವ್ರು ಮಾಡೋ ಮೆಥಡ್ಸ್ ಎಕ್ಸಾಮಲ್ಲಿ ಯೂಸ್ ಆಗಬೇಕಾಗಿರುತ್ತೆ. ಸೊ ಎಜುಕೇಟರ್ಸ್ನ ಚೂಸ್ ಮಾಡೋದು ತುಂಬ ಕಷ್ಟ, ಅಂದರೆ ಬೆಸ್ಟ್ ಆಗಿರೋರನ್ನ ಚೂಸ್ ಮಾಡಬೇಕು. ಅದರಲ್ಲಿ ನಾನು ಚೂಸ್ ಮಾಡಿರೋ ಎಜುಕೇಟರ್ಸ್ ಅಂತ ಅಂದರೆ ಫಸ್ಟ್ ಅನಿಲ್ ಅಗ್ರವಾಲ್ ಸರ್. ಏನು ಅನಿಲ್ ಅಗ್ರವಾಲ್ ಸರ್ ಹೇಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ, ಸಬ್ಜೆಕ್ಟ್ಸ್ಗೆಲ್ಲ ಜಾಸ್ತಿ ನಮಗೆ ಸಬ್ಜೆಕ್ಟ್ಗಿಂತ ಮಾರಲ್ ಸಪೋರ್ಟ್ ಬೇಕಾಗಿರುತ್ತೆ. ನಾವು ಫೇಲ್ಯೂರ್ ಆದಾಗ ನಮ್ಮನ್ನ ಸಪೋರ್ಟ್ ಮಾಡೋರು ಬೇಕಾಗಿರುತ್ತೆ. ಸೊ ಫಸ್ಟ್ ನೀವು ಎಲ್ಲರೂ ಫಾಲೋ ಮಾಡ್ತಿರ್ತೀರಾ ಅಂತ ಗೊತ್ತು, ಬಿಗಿನರ್ಸ್ಗೆ ಗೊತ್ತಿರಲ್ಲ ಯಾರಂತ. ಅನಿಲ್ ಅಗ್ರವಾಲ್ ಸರ್ ಅಂತ ಒಂದು ಚಾನಲ್ ಇದೆ, ಹೋಗಿ ಸಬ್ಸ್ಕ್ರೈಬ್ ಆಗಿ. ನಾನು ಫಸ್ಟ್ ನನ್ನ ಬ್ಯಾಂಕ್ ಎಕ್ಸಾಮ್ಸಲ್ಲಿ ಫೇಲ್ ಆದಾಗ ನಾನು ಸರ್ದು ಒಂದು ಮೆಸೇಜ್ ಬರ್ತಿತ್ತು ಫಾರ್ ಫೇಲ್ಯೂರ್ ಸ್ಟೂಡೆಂಟ್ಸ್ ಅಂತ, ಅದನ್ನು ನೋಡ್ತಾ ಇದ್ದೆ. ಅದನ್ನು ಅವರು ಬೆಸ್ಟ್ ಎಜುಕೇಟರ್, ಬ್ಯಾಂಕಿಂಗ್ ಎಲ್ಲಿ ಇರೋ ಬೆಸ್ಟ್ ಎಜುಕೇಟರ್ ಅಂತ ಅಂದರೆ ಅನಿಲ್ ಅಗ್ರವಾಲ್ ಸರ್. ಆ್ಯಂಡ್ ಇವಾಗ ನಾನು ಸಬ್ಜೆಕ್ಟ್ ವೈಸ್ ಹೇಳ್ತೀನಿ. ನಿಮಗೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ತುಂಬ ಕಷ್ಟ ಆಗ್ತಾಯಿದ್ರೆ, ನೀವು ನಂಬರ್ಸ್ ಜೊತೆ ಮ್ಯಾಜಿಕ್ ಮಾಡಬೇಕಂತ ಅಂದರೆ ನೀವು ಆಶೀಶ್ ಸರ್ನ ಫಾಲೋ ಮಾಡಿ. ಅವರು ತುಂಬ ಚೆನ್ನಾಗಿ ಮ್ಯಾಥ್ಸ್ ಹೇಳ್ಕೊಡ್ತಾರೆ. ನಿಮಗೆ ಫಸ್ಟ್ ಡಿಫಿಕಲ್ಟ್ ಅನ್ನಿಸ್ಬೋದು, ಸರ್ ಏನು ಬರೀ ಫ್ರ್ಯಾಕ್ಷನಲ್ಲೇ ಮಾಡ್ತಾರೆ, ಬರೀ ಫ್ರ್ಯಾಕ್ಷನ್ಸು ಪರ್ಸೆಂಟೇಜಲ್ಲೇ ಮಾಡ್ತಾರೆ ಅಂತ ಅನ್ನಿಸ್ಬೋದು. ಅವ್ರ ಮೆಥಡ್ ತುಂಬ ಚೆನ್ನಾಗಿರುತ್ತೆ. ಅವ್ರ ಮೆಥಡ್ ನೀವು ಅರ್ಥ ಮಾಡಿಕೊಂಡ್ರೆ ಅದೇ ಈಸಿ ಅನಿಸುತ್ತೆ, ಇನ್ನು ಬೇರೆ ಮೆಥಡ್ಸ್ ಬೇಡ ಅಂತಲೇ ಅನಿಸುತ್ತೆ. ಸೊ ನಂದು ಬೆಸ್ಟ್ ರೆಕಮೆಂಡೇಷನ್ ಫಾರ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಬಂದು ಆಶೀಶ್ ಸರು. ಆ್ಯಂಡ್ ಇನ್ನು ಇಂಗ್ಲೀಷ್ಗೆ ಅಂತ ಬಂತ ಅಂದರೆ ಇವರು ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಇಂಗ್ಲೀಷ್ ಅಂತ ಅಂದರೆ ನಿಮಿಷ ಮ್ಯಾಮ್ ಅಂತಲೇ ಹೇಳ್ಬೋದು. ಬೋತ್ ಎಲ್ಲ ಟಾಪಿಕ್ಸು, ಎರರ್ ಡಿಟೆಕ್ಷನ್ ಆಗಲಿ, ಎಲ್ಲ ಇಂಗ್ಲೀಷಲ್ಲಿ ಬರೋ ಟಾಪಿಕ್ಸ್ ಎಲ್ಲದಕ್ಕೂ ನಿಮಿಷ ಮ್ಯಾಮು. ಆ್ಯಂಡ್ ದೆನ್ ಪಝಲ್ಸ್, ರೀಸನಿಂಗ್ ಅಂತ ಬಂದರೆ ಅಂಕುಶ್ ಸರು. ಅವ್ರ ಕ್ಲಾಸಸ್ ತುಂಬ ಲೈವ್ಲಿ ಆಗಿರುತ್ತೆ. ಆ್ಯಂಡ್ ಅವರು ಪ್ರಿಪೇರ್ಡಾಗಿ ಬಂದು ಮಾಡಲ್ಲ, ನಿಮಗೆ ಓನಾಗಿ ಅಲ್ಲೇ ಪಝಲ್ಸ್ ತಗೊತಾರೆ, ಅಲ್ಲೇ ನಿಮ್ಮ ಮುಂದೆ ಸಾಲ್ವ್ ಮಾಡ್ತಾರೆ. ಸೊ ದಟ್ ಅವರು ಪಿಕ್ ಮಾಡೋ ಮೆಥಡ್, ಅವ್ರು ಯಾವ ಥರ ಚೂಸ್ ಮಾಡ್ತಾರೆ ಅದೆಲ್ಲ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಅವರೇ ಬೆಸ್ಟ್ ರೀಸನಿಂಗ್ಗೆ ಅವರೇ ಬೆಸ್ಟ್. ಅಂಕುಶ್ ಸರ್ ಫಾಲೋ ಮಾಡಿ. ಆ್ಯಂಡ್ ದೆನ್ ಇನ್ನು ಕಂಪ್ಯೂಟರ್ಗೆ ಸಚಿನ್ ಅರೋರಾ ಸರ್ ಅನ್ನ ಫಾಲೋ ಮಾಡಿ. ಅವ್ರ ಕ್ಲಾಸಸ್ ಯೂಟ್ಯೂಬಲ್ಲೂ ಇದೆ, ಅವ್ರನ್ನ ಫಾಲೋ ಮಾಡಿದ್ರೆ ಕಂಪ್ಯೂಟರ್ಗೆ ಬೆಸ್ಟ್. ನಾನು ಇವ್ರನ್ನೇ ಫಾಲೋ ಮಾಡ್ತಾ ಇದ್ದಿದ್ದು. ಆ್ಯಂಡ್ ನಿಮಗೂ ಇವ್ರಿಗಿನ್ನ ಬೇರೆ ಸರ್ ಇಲ್ವಾ, ಬೇರೆ ಎಜುಕೇಟರ್ಸ್ ಇಲ್ವಾ ಅಂತ ಕೇಳೋದಾದರೆ ನನಗೆ ಬೇರೆ ಎಜುಕೇಟರ್ಸ್ ಬಗ್ಗೆ ಗೊತ್ತಿಲ್ಲ. ಆ್ಯಂಡ್ ಇನ್ನು ತುಂಬ ಜನ ಇದ್ದಾರೆ. ರೀಸನಿಂಗ್ಗೆ ನನಗೆ ಗೊತ್ತಿರೋಂಗೆ ರಾಧೆ ಸರ್ ತುಂಬ ಚೆನ್ನಾಗಿ ಮಾಡ್ತಾರೆ, ಅವ್ರನ್ನೂ ಫಾಲೋ ಮಾಡಿ. ಆ್ಯಂಡ್ ಕರೆಂಟ್ ಅಫೇರ್ಸ್ಗೆ ಬಂದರೆ ನಾನು ರೆಫರ್ ಮಾಡೋದೆ PDF ಓದಿ ಜಾಸ್ತಿ. PDF ಓದೋದ್ರಿಂದ ಎಲ್ಲ ಎಕ್ಸಾಮ್ಸ್ಗೆ ಯೂಸ್ ಆಗುತ್ತೆ, ಒಂದು ಎಕ್ಸಾಮ್ಸ್ ಅಂತಲ್ಲ, ಎವ್ರಿ ಎಕ್ಸಾಮ್ಸ್ಗೆ ಯೂಸ್ ಆಗುತ್ತೆ. ವಿಡಿಯೋಸ್ ಆದರೆ ಕೆಲವೊಂದು ಎಕ್ಸಾಮ್ಸ್ಗೆ ಯೂಸ್ ಆಗುತ್ತೆ, ಕೆಲವೊಂದು ಎಕ್ಸಾಮ್ಸ್ಗೆ ಯೂಸ್ ಆಗಲ್ಲ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ. ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಹಾಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.